ಇವತ್ತು ಈ ಸಾರಿಯಿಂದ ಇಲಾಸ್ಟಿಕನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಪ್ಲೇಟೆಡ್ ಸ್ಕರ್ಟನ್ನು ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಲೋ ಎವ್ರಿವನ್, ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮೆಟೀರಿಯಲಲ್ಲಿ ಟಾಪ್ ಸೈಡ್ ಮತ್ತು ಬಾಟಮ್ ಸೈಡ್ ಎರಡೂ ಸೈಡಲ್ಲಿ ಬಾರ್ಡರ್ ಇದೆ. ಹಾಗಾಗಿ ನಾನು ಟಾಪ್ ಸೈಡಲ್ಲಿರೋ ಬಾರ್ಡರನ್ನು ಕಟ್ ಮಾಡಿಕೊಂಡು ಬಾಟಮ್ ಸೈಡ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಬಾರ್ಡರ್ನ ಕಟ್ ಮಾಡ್ಕೋಬೇಕಾದ್ರೆ ಬಾರ್ಡರ್ನ ಅಟ್ಯಾಚಿಂಗೋಸ್ಕರ ಅರ್ಧ ಇಂಚು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಇವಾಗ ಮೊದಲಿಗೆ ಬಾಟಮ್ ಪಾರ್ಟ್ಗೆ ಏನು ನಾವು ಮೇಲ್ಗಡೆಯಿಂದ ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ನೋ ಅದನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಡೌನ್ ಪಾರ್ಟಲ್ಲಿ. ಈ ಥರ ಬಾರ್ಡರ್ ಅಟ್ಯಾಚ್ ಆದಮೇಲೆ ಲೆಂತ್ ಕಟ್ ಆದಮೇಲೆ ನನಗೆ ಇಲ್ಲಿ 1.5 ಇಂಚಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿದಿತ್ತು. ಹಾಗಾಗಿ ನಾನು ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡೆ. ಎಷ್ಟು ನನಗೆ ಎಕ್ಸ್ಟ್ರಾ ಮಿಕ್ಕಿತ್ತು ಅದನ್ನು ನೋಡಿಕೊಂಡು ಒಳಗಡೆಗೆ ಫೋಲ್ಡ್ ಕೊಟ್ಟೆ. ಇದು ಯಾಕೆ ಅಂತಂದರೆ ಕಸ್ಟಮರ್ ಚಿಕ್ಕವಳು ಬೆಳೆದಾಗ ಲಂಗ ಸಣ್ಣ ಆಗುತ್ತೆ, ಆವಾಗ ಇದನ್ನು ಬಿಚ್ಕೋಬೋದು. ಹಾಗಾಗಿ ಆ ಉದ್ದೇಶದಿಂದ ನಾನು ಒಳಗಡೆಗೆ ಫೋಲ್ಡ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಸ್ಕರ್ಟ್ದು ಲೈನಿಂಗನ್ನು ಫಸ್ಟ್ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ದು ಬಾಟಮ್ ಪಾರ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಕರ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಕಸ್ಟಮರ್ದು ವೇಸ್ಟ್ ಏನಿದೆ ಅದನ್ನ ನೋಡಿಕೊಂಡು ಪ್ಲೀಟ್ಸನ್ನು ಐರನ್ ಮಾಡ್ಕೋತಾ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಸ್ಟಮರ್ದು ವೇಸ್ಟ್ ಬಂದು 32 ಇಂಚಸ್ ಇದೆ. ಇದಕ್ಕೆ 1.5 ಇಂಚಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಅಂತ ಅಂದರೆ ಸೈಡ್ ಫೋಲ್ಡಿಂಗೋಸ್ಕರ 1.5 ಇಂಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಂದರೆ ಸೈಡ್ ಫಿನಿಶಿಂಗೋಸ್ಕರ. ಇದಾದಮೇಲೆ ನಾನು ಇಲ್ಲಿ ಸ್ಕರ್ಟಲ್ಲಿ ರೆಡಿ ಮಾಡ್ಕೋಬೇಕಾದ್ರೆ ಇದು ಇಲಾಸ್ಟಿಕ್ ಸ್ಕರ್ಟ್ ಆಗಿರೋದ್ರಿಂದ 5 ಇಂಚಸ್ ಎಕ್ಸ್ಟ್ರಾ ಲೂಸಿಂಗನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ 32 + 1.5 ಅಂದರೆ 33.5 ಪ್ಲಸ್ 5 ಇಂಚಸನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ 38.5 ಇಂಚಸ್ಸು ವೇಸ್ಟ್ ರೆಡಿ ಆಗಿರಬೇಕು. 38 ಆದರೂ ಪರವಾಗಿಲ್ಲ, 38 ಇಂಚಸ್ಸು ವೇಸ್ಟ್ ರೆಡಿ ಆಗಿರಬೇಕು ಐರನ್ ಎಲ್ಲ ಆದಮೇಲೆ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲೆಲ್ಲ ಪ್ಲೀಟ್ಸ್ ಇಂಟೇಕನ್ನು ಯಾವ ಥರ ತೊಗೋತೀರಾ, ಎಷ್ಟು ತೊಗೋತೀರಾ, ಎಷ್ಟು ಮೀಟ್ರನ್ನ ಫ್ಯಾಬ್ರಿಕ್ ಯೂಸ್ ಮಾಡ್ತೀರಾ ಅಂತ ತುಂಬ ಕ್ವಶನ್ಸ್ ಕೇಳಿದ್ರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ವರ್ಕಲ್ಲಿ ಮತ್ತು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಎಲ್ಲ ಇರೋದ್ರಿಂದ ಸ್ವಲ್ಪ 1 ಮಂತ್ ಬ್ಯುಸಿ ಆಗಿಬಿಟ್ಟಿದೆ. ಇವಾಗ ನಾನು 1 ಮಂತ್ ಆದಮೇಲೆ ಇವಾಗ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಲ್ರೆಡಿ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ವಿಡಿಯೋ ಇದು. ಹಾಗಾಗಿ ನಾನು ಇನ್ನು 1 ವೀಕಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ.
ಎಲ್ಲ ಪ್ಲೀಟ್ಸನ್ನು ಐರನ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ ಪ್ಲೀಟ್ಸ್ ಮೇಲ್ಗಡೆ. ಪ್ಲೀಟ್ಸನ್ನು ಐರನ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಎರಡೂ ಸೈಡ್ಸನ್ನು ಈ ಥರ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು 4 ಇಂಚಸ್ ಬಿಟ್ಬಿಟ್ಟು ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದು ಇಲಾಸ್ಟಿಕ್ ಸ್ಕರ್ಟ್ ಆಗಿರೋದ್ರಿಂದ ನಾನು ಸೈಡ್ಸನ್ನು ಈ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಜಿಪ್ ಆದರೆ ಬೇರೆ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೆ. ಇದು ಇಲಾಸ್ಟಿಕ್ ಸ್ಕರ್ಟ್ ಆಗಿರೋದ್ರಿಂದ ನಾನು ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ. ಫಸ್ಟಿಗೆ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನು ಇವಾಗ ಲೈನಿಂಗನ್ನು ಸಪ್ರೇಟಾಗಿ ಮೇನ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೈಡ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಫಿನಿಶಿಂಗ್ ವೈಸ್ ಮತ್ತು ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಮೇನ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇರೋದು. ಇವಾಗ ನಾನು ಮೇಲ್ಗಡೆ 4 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಮಾಡಿರೋದಲ್ವ, ಇವಾಗ ನಾನು ಮೇಲ್ಗಡೆ ಬಿಟ್ಟಿರೋ 4 ಇಂಚನ್ನು ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾವು ಕುರ್ತಿಗೆ ಯಾವ ಥರ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೋತೀವೋ ಆ ಥರ ಇವಾಗ ಇದನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನಾನು ಇವಾಗ 6 ಇಂಚ್ ಉದ್ದಕ್ಕೆ ಒಂದು ಸ್ಟ್ರಿಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಿರೋ ಈ ಸ್ಟ್ರಿಪ್ಪನ್ನು ನಾನು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಹುಕ್ ಮತ್ತು ಲೂಪ್ 2 ಸೈಡ್ ಇರುತ್ತಲ್ಲ, ಅದರಲ್ಲಿ ಲೂಪ್ ಸೈಡ್ಗೆ ನಾನು ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ಹುಕ್ಕನ್ನು ಸ್ಟಿಚ್ ಮಾಡಿದರೆ ಸ್ಕರ್ಟ್ ವೇರ್ ಮಾಡುವಾಗ ನೀಟಾಗಿರುತ್ತೆ, ಸೈಡ್ ಓಪನ್ ಆದಂಗೆ ಅನ್ಸಲ್ಲ, ಸ್ಟಿಫ್ ಆಗಿರುತ್ತೆ, ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ. ಎರಡು ಸೈಡ್ಸನ್ನು ನೋಡ್ಕೋಬೇಕು ಈ ಥರ ಕರೆಕ್ಟಾಗಿದೆಯಾ ಏನಂತ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕಟ್ ಮಾಡ್ಕೋಬೇಕು. ಇದಿಷ್ಟಾದ್ಮೇಲೆ ನಾನು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಬೆಲ್ಟ್ಗೆ ನಾನು ಲೈನಿಂಗಿಗೆ ಆಲ್ರೆಡಿ ನಾನು ಕ್ಯಾನ್ವಾಸನ್ನು ಪೇಸ್ಟ್ ಮಾಡಿ ಐರನ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಈ ಬೆಲ್ಟ್ದು ಅಗಲ ಬಂದು 4 ಇಂಚಸ್ ತೊಗೊಂಡಿದ್ದೀನಿ. ಉದ್ದ ಬಂದು ನಾವು ಸ್ಕರ್ಟ್ದು ವೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದಕ್ಕೆ 4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸೈಡಲ್ಲಿ ಒಂದು ಫಿನಿಶಿಂಗೋಸ್ಕರ 1.5 ಇಂಚು, ಇನ್ನೊಂದು ಸೈಡಲ್ಲಿ ಹುಕ್ಗೆ ಎಕ್ಸ್ಟ್ರಾ ಪಟ್ಟಿ ಬೇಕಾಗುತ್ತೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. ಇವಾಗ ನಾನು ಲೈನಿಂಗಿಗೆ ಏನು ಕ್ಯಾನ್ವಾಸನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ನೋ ಅದನ್ನು ನಾನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಬೆಲ್ಟನ್ನು ಲೈನಿಂಗ್ ಉಲ್ಟಾ ಸೈಡಿಂದ ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಸ್ಟಿಚ್ ಮಾಡೋ ಮೊದಲು ಸ್ಟಾರ್ಟಿಂಗಲ್ಲಿ ಇದು ಹುಕ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು ಸ್ಪೇಸು ಫಿನಿಶಿಂಗೋಸ್ಕರ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಬೆಲ್ಟ್ದು ರೈಟ್ ಸೈಡು ಲೈನಿಂಗ್ ಸೈಡ್ಗೆ ಇರಬೇಕು, ಕೆಳಗಡೆ ಕೆಳಮುಖವಾಗಿರಬೇಕು. ಈ ಎಂಡಲ್ಲೂ ಫಿನಿಶಿಂಗೋಸ್ಕರ ಸ್ವಲ್ಪ ನಾವು ಬೆಲ್ಟನ್ನು ಬಿಟ್ಕೋಬೇಕು. ಇವಾಗ ಬೆಲ್ಟ್ದು ಟಾಪ್ ಸೈಡಲ್ಲಿ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಫಿನಿಶಿಂಗೋಸ್ಕರ ಅಷ್ಟೇ.
ಇದಿಷ್ಟಾದ್ಮೇಲೆ ಲೂಪ್ ಸೈಡಲ್ಲಿ ನಾನು ಬೆಲ್ಟನ್ನು ಪೂರ್ತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಒಳಗಡೆಗೆ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇನ್ನು ಹುಕ್ ಸೈಡಲ್ಲಿ ಜಸ್ಟ್ ಒಂದು ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಹೊರಗಡೆನೆ ಆ ಥರ ಸ್ಟಿಚ್ ಮಾಡ್ಕೊಂಡು ಬಿಟ್ಕೋತಾ ಇದ್ದೀನಿ. ಇವಾಗ ಬೆಲ್ಟನ್ನು ಫ್ರಂಟ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಬೇಕಾದ್ರೆ ಎಂಡಲ್ಲಿ ನಾನು ಹುಕ್ಸ್ಗೆ ಅಂತ ಏನು ಎಕ್ಸ್ಟ್ರಾ ಪಟ್ಟಿ ಬಿಟ್ಟಿದ್ನೋ ಅದಕ್ಕೂ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಇಲಾಸ್ಟಿಕನ್ನು ಹಾಕೋತಾ ಇದ್ದೀನಿ. ಇಲಾಸ್ಟಿಕ್ದು ಮೆಜರ್ಮೆಂಟ್ ಬಂದು ನಮ್ಮದು ವೇಸ್ಟ್ ಏನಿದೆಯೋ 32 ಇಂಚಸ್ಸು, ಅದಕ್ಕೆ ಮೈನಸ್ 4 ಇಂಚಸ್ ಮಾಡ್ಕೋಬೇಕು. 32 ಇಂದ 4 ಇಂಚು ಮೈನಸ್ ಮಾಡಿಕೊಂಡು ನಾನು ಇವಾಗ ಇಲಾಸ್ಟಿಕನ್ನು ತೊಗೊಂಡಿದ್ದೀನಿ. ಇಲಾಸ್ಟಿಕನ್ನು ನಾನು ಇವಾಗ ಪಿನ್ನಿನ ಸಹಾಯದಿಂದ ಒಳಗಡೆಗೆ ಪಾಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹುಕ್ ಸೈಡಲ್ಲಿ ನಾನು ಇಲಾಸ್ಟಿಕನ್ನು ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಇಲಾಸ್ಟಿಕ್ ಮೇಲೆ ಚೆನ್ನಾಗಿ ರಫ್ ಹೊಡ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಸೈಡಲ್ಲಿ ಲೂಪ್ ಸೈಡಲ್ಲಿ ನಾನು ಇಲ್ಲಿ ಎಂಡ್ ತನಕ ಇಲಾಸ್ಟಿಕನ್ನು ತಂದಿದ್ದೀನಿ. ಸೊ ಹಾಗಾಗಿ ಎಂಡಲ್ಲಿ ನಾನು ಚೆನ್ನಾಗಿ ರಫ್ ಹೊಡ್ಕೊಂಡು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಏನಿತ್ತು ಅದನ್ನ ಕಟ್ ಮಾಡಿಕೊಂಡೆ. ಬೆಲ್ಟ್ ಫಿನಿಶಿಂಗ್ ಈ ಥರ ಇದೆ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ತನಕ ಥ್ಯಾಂಕ್ ಯು. ರಾಮ್. ಈ ಸ್ಕರ್ಟ್ ಇದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ.